ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಜೀವನ ಅಂದರೆ ಒಂದು ಕಾರ್ಯದ ಪ್ರವಾಹ. ನಿರಂತರವಾಗಿ ಈ ಪ್ರವಾಹ, ಕಾರ್ಯಪ್ರವಾಹ ಹರಿತಾ ಇರ್ತದೆ. ಎಷ್ಟು ಕಾಲ ಹರಿತದೆ ಅದು ಜೀವನ, ಅದು ಆಯುಷ್. 100 ವರ್ಷ ಹರಿತಾ ಇದ್ರೆ 100 ವರ್ಷದ ಜೀವನ. ಕಾರ್ಯ ಇಲ್ಲದ, ಕಾರ್ಯ ಮಾಡದ ಒಂದು ವಸ್ತು ಈ ಜಗತ್ತಿನಲ್ಲಿ ಇಲ್ಲ. ಪ್ರತಿಯೊಂದು ವಸ್ತು ಚಲಿಸ್ತಾ ಇರ್ತದೆ. ಈಗ ಅದಲ್ಲ ಭೂಮಿ ಸದಾ ಚಲಿಸ್ತ, ನಿಂತಿಲ್ಲ. ಇದು ತನ್ನ ಸುತ್ತ ಇರ್ತದೆ. ಸೂರ್ಯನ ಸುತ್ತೆಲ್ಲ ಸುತ್ತ ಹಾಕ್ತಾ ಇರ್ತದೆ. ಮತ್ತೇನು ಸಾಮಾನ್ಯ ವೇಗ ಏನು? ಅದ್ಭುತ ವೇಗ. ಸೂರ್ಯನ ಸುತ್ತ ಈಗ ಸುತ್ತ ಹಾಕಬೇಕಾದ್ರೆ ಈ ಪೃಥ್ವಿ, ಈ ಭೂಮಂಡಲ 1 ತಾಸಿಗೆ 1,00,000 ಕಿಲೋಮೀಟರ್ ಅಷ್ಟು ವೇಗದಿಂದ ಇದು ಸುತ್ತದ. ನಮ್ಮ ವಿಮಾನಗಳು 1000 ಕಿಲೋಮೀಟರ್ ಹಾರ್ತಾವೆ. ಈ ಭೂಮಿ 1,00,000 ಕಿಲೋಮೀಟರ್ ವೇಗ. ಇದು ಚಲಿಸ್ತಾ. ಇದು ಅದರ ಜೀವನ. ತನ್ನ ಸುತ್ತ ಚಲಿಸ್ತದ. ಆದ್ದರಿಂದ ಸೂರ್ಯೋದಯ, ಸೂರ್ಯಾಸ್ತ, ಚಂದ್ರೋದಯ, ಚಂದ್ರಾಸ್ತ, ಹಗಲ ರಾತ್ರಿ ಇವೆಲ್ಲ ಆಗ್ತಾ ಇರ್ತವೆ. ಇದು ನಿಂತ ಹೋಯಿತು ಅಂದರೆ ಅದು ನಾಶ ಆಗ್ತದೆ. ಹಾಗೇ ನಮ್ಮ ಜೀವನ. ನಾವು ಕೆಲಸ ಮಾಡ್ಕೋತಿರ್ತೇವೆ. ಎಲ್ಲ ಶರೀರದ ಅವಯವಗಳಿಂದ ನಡೀತಾ ಇರ್ತೇವೆ. ಕೈಗಿಂದ ಕೆಲಸ ಮಾಡ್ಕೋತಿರ್ತೇವೆ. ಬುದ್ಧಿ ಬಳಸ್ತಾ ಇರ್ತೇವೆ. ಭಾವನೆಗಳನ್ನು ಹರಿಸ್ತಾ ಇರ್ತೇವೆ. ಈಗ ಹಿಂಗೆ ಅರಿತಿದ್ದರೆ ಅದಕ್ಕೆ ಜೀವನ ಬೇಕು. ಯಾವ ವಿಚಾರಗಳು ಇಲ್ಲ, ಭಾವನೆಗಳಿಲ್ಲ, ಶರೀರ ಚಲಿಸೋದೇ ಇಲ್ಲ, ಅದು ಜೀವನ ಅಲ್ಲ. ಜೀವನ ಮುಗಿತು ಅಂತ ಅದರ ಅರ್ಥ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತ್ ಕಾರ್ಯತೆ ಅವಶಃ ಕರ್ಮ ಸರ್ವಃ ಪ್ರಕೃತಿ ಜೈರ್ಗುಣೈಃ. ಜಗತ್ತಿನ ರೂಪನೇ ಹಾಗದ. ಇಂಥ ಜಗತ್ತಿನಲ್ಲಿ ಬಂದು ನಾವು ಏನೂ ಮಾಡದೆ ಬದುಕ್ತೇವೆ ಅನ್ನೋದು ಅಸಾಧ್ಯವಾದ ಮಾತು. ಮಾಡ್ಕೋತಿರೋದು. ಆದರೆ ಎಂಥ ಕೆಲಸ ಮಾಡಬೇಕು ಅನ್ನೋದು ಬಹಳ ಮಹತ್ವದ್ದು. ನಡ್ಕೋತಿರಬೇಕು, ಆದರೆ ಯಾವ ಕಡೆ ನಡಿಬೇಕು ಅನ್ನೋದು ಗೊತ್ತು ಬೇಕಲ್ಲ. ಯಾವ ಕಡೆ ಸಾಗಬೇಕು, ಎಲ್ಲಿ ಹೋದರೆ, ಯಾವ ದಿಕ್ಕಿನಲ್ಲಿ ಸಾಗಿದರೆ ನಾವು ನಮ್ಮ ಗುರಿ ಮುಟ್ಟುತ್ತೇವೆ ಅದು ಗೊತ್ತಿರಬೇಕು. ಅಂದರೆ ನಮ್ಮ ಜೀವನ ಸುಂದರ ಆಗ್ತದೆ. ನಾವು ಹೋಗಬೇಕಾದದ್ದು ಒಂದು ಕಡೆ, ನಾವು ನಡೆಯೋದು ಇನ್ನೊಂದು ಕಡೆ ಮಾಡಿದರೆ ಎಂದ ಮುಟ್ಟೋದು. ಶಾಂತಿಯನ್ನು ಪಡೆಯಬೇಕು ಅಂತ ನಾವು ಇಚ್ಛೆ ಇಟ್ಟುಕೊಂಡು ಅಶಾಂತಿಯ ಮಾರ್ಗ ಹಿಡಿದರೆ ಆಗೋದು ಹೇಗೆ? ಇಲ್ಲೇನು ಸಮಾಧಾನ ಪಡಿಬೇಕಂತ ಇವ ಶುರು ಮಾಡಿದ.
ಎದಕ್ಕೆ ಸಮಾಧಾನ ಪಡಿಬೇಕಂತ ಮಾದಕ ದ್ರವ್ಯ ತಗೊಂಡ. ಇದನ್ನು ತಿಂದರೆ, ಇದನ್ನು ಸೇವಿಸಿದರೆ ನನಗೆ ಆರಾಮಾಗ್ತದಂತ ಹೊರಟ, ಅದು ಹಿಡಿತು. ಹೆಂಗೆ ಹಿಡಿತು ಅಂದ್ರೆ ಏಡಿ ಹಿಡ್ದಂಗೆ, ಉಡ ಹಿಡ್ದಂಗೆ ಹಿಡಿತು. ಅದು ಜೀವನ ಇರೋ ತಕ ಬಿಡಲೇ ಇಲ್ಲದ. ಅಶಾಂತಿ ಕ್ಷಣ 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 ಅದು ಹೀಗೆ ಮುಗಿಯೋದ್ರಾಗ ಮತ್ತೆ ಶಾಂತಿ, ಮುಗಿಯೋದ್ರಾಗ ಶಾಂತಿ, ಹಂಗೆ ಶುರುವಾಯ್ತು. ಈಗೆಲ್ಲೇನು ಈಗ ತಿಂತೇವಲ್ಲ, ಚೀಟಿ ಪಾಟಿ ಅವು ಇವು ತಿನ್ನೋದಿಲ್ಲ. ಎದಕ್ಕೆ ತಿಂತೇವಿ? ಏನರೇ ವಿಟಮಿನ್ ಅದ, ಒಳಗೆ ಎಷ್ಟು ತ್ರಾಣ ಅದ, ಪ್ರೋಟೀನ್ ಅದ, ಒಳಗೆ ಶಕ್ತಿ ಕೊಡುವಂಥ ಔಷಧ ಅಂತಲ್ಲ, ಸುಮ್ಮನೆ ಆರಾಮಾಗ್ತದಂತ ತಿಂತೇವಿ. ಅದು ಬಿಡುವುದೇ ಇಲ್ಲದ. ಯಾಕಂದ್ರೆ ಅದು ತಿನ್ನೋದು ಬಿಟ್ಟು ಕೂಡಲೇ ಆರಾಮಾಗೋದಿಲ್ಲ, ಮತ್ತು ಒಂಥರ ಅನ್ಸಕ್ಕೆ ಶುರುವಾಗ್ತದೆ. ಇದರೊಳಗೆ ಸಿಕ್ಕಾಕೋಬೇಡ ಮನುಷ್ಯನೇ ಅಂದ. ನೀನು ಇಂಥ ಕೆಲಸ ಮಾಡಬೇಕಲ್ಲ, ಆ ಕೆಲಸ ನಿನ್ನನ್ನು ಬಂಧಿಸಬಾರ್ದು. ಆ ಕೆಲಸ ನಿನಗೆ ದುಃಖವನ್ನು, ಕಷ್ಟವನ್ನು ಬಹಳ ಕೊಡಬಾರದು. ನಿನ್ನ ಗುರಿಯನ್ನು ತಪ್ಪಿಸಬಾರದು. ಹಂಗೆ ಕೆಲಸ ಮಾಡು. ಅಂಥ ಕೆಲಸಂತೂ ಮಾಡೋದೇ. ಸಣ್ಣವರ ಇರಲಿ, ದೊಡ್ಡವರ ಇರಲಿ, ಸಿರಿವಂತರು, ಬಡವರು, ಕೆಲಸ ಇಲ್ಲದೆ ಈ ಜಗತ್ತಿನಲ್ಲಿ ಇರಲಿಕ್ಕಾಗೋದಿಲ್ಲ. ಆದರೆ ಯಾವ ಕೆಲಸ ಮಾಡಬೇಕು ಅನ್ನೋದು ಗೊತ್ತಿರು. ಅದಕ್ಕೆ ಅವ್ರು ಹೇಳಿದರು, ಕೆಲಸ ಇಲ್ಲದೆ ನಹಿ ಕಶ್ಚಿತ್ ಕ್ಷಣಮಪಿ, ಒಂದು ಕ್ಷಣ ಕೂಡ ಯಾವನೂ ಈ ಜಗತ್ತಿನಲ್ಲಿ ನ ಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತ್, ಏನೂ ಮಾಡದೆ ಒಂದು ಕ್ಷಣವನ್ನು ನಾವು ಒಂದು ಕ್ಷಣ ಕೂಡ ಬದುಕಲಿಕ್ಕಾಗೋದಿಲ್ಲ. ವಿಶ್ವವೇ ಕೆಲಸ ಮಾಡ್ತದಂದಾಗ ನಾವ್ಯಾರು ಕೆಲಸ ಮಾಡದೆ ಇರೋರು? ಭೂಮಿ ಕೆಲಸ ಮಾಡ್ತದ, ಜಲ ಕೆಲಸ ಮಾಡ್ತದ, ಆಕಾಶ ಕೆಲಸ ಮಾಡ್ತದ. ಅಷ್ಟೇ ಅಲ್ಲ, ದೇವನೇ ಕೆಲಸದಲ್ಲಿ ತೊಡಗಿ ಆನಂದ ಬಳಕ ನಾವ್ಯಾಂಗೆ ಹೇಗೆ ಹೇಳಿ? ದೇವನ ಇದು ಕರ್ಮಶಾಲಾ. ಇದು ಅಲ್ಲಮ ಪ್ರಭುಗಳು ಒಂದು ಚಲೋ ವಚನ ಹೇಳ್ತಾರೆ. ಇದು ಮೇರು ಗಿರಿಗಳೆಲ್ಲ ಒಡವೆ, ದೇವನ ಒಡವೆ. ಅದು ರಜತ ಗಿರಿಗಳೆಲ್ಲ ಪುರಾತರ ಒಡವೆ. 14 ಲೋಕಗಳು ಇದು ದೇವನ ಒಡವೆ. ಇದು ಜಗತ್ತು ಹೇಗದ ಅಂದರೆ ಕರ್ತಾರನ ಕಮ್ಮಟ, ಬಾಣಸದ ಮನೆ, ಅಚ್ಚಿನ ಮೊಳೆ. ದೇವನ ಕರ್ಮಶಾಲ ಇದು. ದೇವ ಪ್ರತಿ ಕ್ಷಣ ಕ್ಷಣ ಕೆಲಸ ಮಾಡ್ಕೋತದಾನ ಈ ವಿಶ್ವದೊಳಗೆ. ಇಲ್ಲದೆ ಇದ್ದರೆ ಭೂಮಿ ಹಂಗೆ ಬೆಳೀತದ. ಇಲ್ಲದೆ ಇದ್ದರೆ ಈ ಆಕಾಶದೊಳಗೆ ಇಷ್ಟೆಲ್ಲ ಸಂಗತಿಗಳು ನಡೀತಾವಲ್ಲ, ಇವೆಲ್ಲ ಹೆಂಗೆ ನಡೀತಾವ? ಎಂಥ ಅದ್ಭುತ ಸೂರ್ಯ, ಎಷ್ಟು ದೊಡ್ಡವ, ಎಂಥ ದೊಡ್ಡವ. ನಿಮ್ಮ ಭೂಮಿ ಅದಲ್ಲ, ಈ ಭೂಮಿಯ 10 ಲಕ್ಷ ಪಾಲ. ಇಂಥದೊಂದು ದೊಡ್ಡ ದೀಪ ಆಕಾಶದೊಳಗೆ ನಿರಂತರ ಉರಿತಾದ, ಸುತ್ತಾದ. ಇದರ ಹಿಂದೆ ದೇವನ ಕೆಲಸ ನಡೆದದ. ಎಲ್ಲಿ ಎಲ್ಲಿ ಚಲನದ ಅಲ್ಲೆಲ್ಲ ದೇವನ ಕೆಲಸ. ಕರ್ತಾರನ ಕಮ್ಮಟ. ನಾವಿನ ವಿಶ್ರಾಂತಿ ತಗೋತೇವಿ. ಒಂದು ವೇಳೆ ಜಗತ್ತು ವಿಶ್ರಾಂತಿ ತಗೊಂಡ್ರೆ ಗತಿ ಏನು?
ಹೇಳಿ ಸುಮ್ಮನೆ ತಾವು ಆಲೋಚನೆ ಮಾಡಿ. ಈಗ ಸೂರ್ಯ ಹೇಳ್ದ, ನನಗೂ ಒಂದಿಷ್ಟು ಬಿಡುವ ಬೇಕಾಗ್ಯದ, ಐ ವಾಂಟ್ ಹಾಲಿಡೇ. ಹೆಂಗವ ಅಂದು ಒಂದು ತಿಂಗಳ ರಜಾದ ಮೇಲೆ ಹೋದ ಅಂದ್ರೆ ಸೂರ್ಯ ಹೋದ ಅಂತ ಇಟ್ಟುಕೊಳ್ಳಿ, ರಜಾದ ಮೇಲೆ ಒಂದು ತಿಂಗಳ ಇಡೀ ಭೂಮಂಡಲ ಶೂನ್ಯವಾಗ್ತದೆ. ಒಂದು ಜೀವ ಜಂತು ಬದುಕುವುದಿಲ್ಲ. ಎಂಥ ಆತ ತಗೊಂಡನೇನು? ನಾವು ಮೆಲ ತಗೋತೇವೆ. ಯಾರೇ ಸತ್ರ ಸುಟಿ, ಎಷ್ಟು ಮಜಾ ಅದ. ಒಂದು ದಿವಸ ಅಲ್ಲ, 7 ದಿವಸ ಸೂಟಿ. ಹಿಂಗೆ ಜಗತ್ತು ಮಾಡಿದರೆ ಗತಿ ಏನು? ಇಲ್ಲ, ಅವ್ರ ಹೆಸರಲ್ಲೇ ಸೂಟಿ, ಇವ್ರ ಹೆಸರಲ್ಲೇ ಸೂಟಿ, ಬಿಡುವ. ಹಿಂಗಾದ್ರೆ ಜಗತ್ತು ಹೀಗೆ ಮಾಡಿದರೆ ಗತಿ ಏನು? ಏನೋ ಅವು ಕೆಲಸ ಮಾಡ್ತಾವಂತ ನಮ್ಮದೊಂದಿಟ್ಟು ನಡೆದಿರ್ತದೆ. ಅವೇ ದುಡಿಯದೇ ಇದ್ದರೆ ನಾವೇನು ಬದುಕ್ತೇವಿ? ಎಷ್ಟು ಕೆಲಸ. ಒಂದು ಬೀಜ ಹಿಂಗೆ ಊರಿ ಬರ್ತೇವೆ, ಇಲ್ಲ ಬೀಜ ಊರ್ತೇವೆ, ಬಿತ್ತೇವೆ, ಮುಂದೇನು ಮಾಡ್ತೇವೆ? ಏನಿಲ್ಲ, ಬಿತ್ತೋದು ಹಾಕೋದು ಅಷ್ಟೇ. ನಾವು ಮುಂದೇನು ಮಾಡೋದಿಲ್ಲ. ಅದನ್ನು ಬೀಜ ಒಡೆಯೋದು, ಅದರಾಗಿಂದ ಸಸಿ ತರೋದು, ಅದನ್ನು ಬೆಳೆಸೋದು, ಮಾಡೋದು, ಕಾಳು ತಯಾರ ಮಾಡೋದು, ಹೂ ತಯಾರ ಮಾಡೋದು, ಯಾವುದು ಮಾಡ್ತದೆ? ಏನು ಒಕ್ಕಲಿಗ ಮಾಡ್ತಾನೇನು? ಏನು ನಾವು ಯಾರೇ ಮಾಡ್ತೇವೇನು? ಏನಿಲ್ಲ, ನಮ್ಮದು ಹಾಕಿ ಬರೋದು ಇಷ್ಟ. ಆ ಬಳಿಕ ಏನೇನೋ ಕೆಲಸ ನಡೀತದಲ್ಲೇ. ಭೂಮಿ ದುಡಿತದೆ, ಗಾಳಿ ದುಡಿತದ, ನೀರ ದುಡಿತದ, ದೇವರು ದುಡಿತಾನ. ಆ ಬಳಿಕ ಒಂದು ಹಣ್ಣ ಬರ್ತದ ಮೇಲೆ. ನಾವ್ಯಾರು? ಹಾಕಿ ಬಂದು ಬಿಟ್ಟರೆ ಮುಗೀತು. ಮುಂದೆ ಅದು ಬೆಳೆಯೋ ತಕ ಏನು ಹೋಗಿ ದಿನಾಲೂ ಬೆಳೆಸ್ತೇವನ? ಅದನ್ನು ಒಳಗಿಂದ ಹಿಂಗೆ ತೆಗಿತೇವೇನು? ಏನಿಲ್ಲ. ಜಗತ್ತನ ಅಂದರೆ ದೇವನ ಕರ್ಮಶಾಲಾ. ಎಷ್ಟು ಸತ್ಯದ ಮಾತನ್ನ ಹೇಳಿದ ಅಲ್ಲಮಹಾಪ್ರಭು. ಕರ್ತಾರನ ಕಮ್ಮಟ. ಇಲ್ಲಿ ವರ್ಕ್ಶಾಪ್ ಇದು ನಡೆದದ ಜಗತ್ತ. ಇದಕ್ಕೆಲ್ಲ ಕಾರಣ ದೇವ ಕರ್ತಾರ ಕೆಲಸ ಮಾಡ್ತಾ ಇದ್ದ. ಬಾಣಸದ ಮನೆ ಮತ್ತಿದು ಅಡಿಗೆ ಮನೆ ಇದ್ದಂಗೆ. ಯಾರ್ದು? ದೇವನ ಅಡಿಗೆ ಮನೆ ಇದೆ. ನಾವು ಅಡಿಗೆ ಮಾಡ್ತೀವಿ. ಇಲ್ಲಿರುವ ಸಾಮಾನೆಲ್ಲ ತಗೊಂಡು ಕೂಡಿಸಿ ಕುದಿಸಿ ಮಾಡ್ತೇವೆ. ಆದರೆ ಮಣ್ಣು ತಗೊಂಡು ಮಾಡ್ತದ ನಿಸರ್ಗ. ಬರೀ ಮಣ್ಣ ತಗೊಂಡು ದ್ರಾಕ್ಷಿ ಮಾಡ್ತದೆ. ಇದೇ ಮಣ್ಣ ತಗೊಂಡು ಮಾವಿನ ಹಣ್ಣು ಮಾಡ್ತದೆ. ಇದೇ ಮಣ್ಣ ತಗೊಂಡು ನೋಡಬೇಕು ಎಂತೆಂಥ ಕಾಯಿಗಳನ್ನು ತಯಾರ ಮಾಡ್ತದೆ. ಅದನ್ನು ಮಾಡೋರು ಯಾರು? ಅಡಿಗೆದು ಮತ್ತೆ ಹಣ್ಣು ತಯಾರ ಮಾಡಿದ ಬಳಿಕ ಮತ್ತೆ ಕುದಿಸ್ತೇವೇನು? ಅದ್ರಾಗ ಎಲ್ಲ ಏನು ಹಾಕಬೇಕು? ಸಕ್ರೆ ಅಂಶ ಎಷ್ಟು, ಉಪ್ಪಿನ ಅಂಶ ಎಷ್ಟು, ಮತ್ತು ಅದ್ರಾಗ ಬೇರೆ ಬೇರೆ ಘಟಕಗಳು ಏನಿರಬೇಕು ಎಲ್ಲವನ್ನ ಅದು ತಾನೇ ಮಾಡಿಕೊಡ್ತು. ಇಷ್ಟೆಲ್ಲ ಪಾಪ ಮಾಡಿ ಕೊಡ್ತದೆ. ಅದನ್ನು ನಾವು ಲಕ್ಷಿಸೋದೇ. ಎಂಥ ಅದ್ಭುತ. ಅದು ಅಡಿಗೆ ಮನೆ. ನಾವು ಡಿಗ್ರಿ ತಗೋತೇವೆ, 1ನೇ ನಂಬರ್ ಪಾಕಶಾಸ್ತ್ರದಲ್ಲಿ ಅಂತ ತಗೋತೇವೆ. ಗಿಡ ಅಂತದ ನಂದೋ ತಗೊಂಡು ಹೋಗಿ ಕೂಡ್ಸಾನ, ತನ ನಂಬರ್ ತಗೊಂಡ. ಉಪ್ಪು ನಾ ಮಾಡಿದ್ದು ಇಲ್ಲೇನು? ಹುಳಿ ನಾನು ಮಾಡಿದ್ದು, ಒಗರು ನಾನು ಮಾಡಿದ್ದು, ಎಣ್ಣೆ ನಾ ಮಾಡಿದ್ದು, ಎಲ್ಲ ಮಾಡಿದ್ದೇನೆ. ತಗೊಂಡು ಅದರಾಗ ಅದನ್ನು ಕೂಡಿಸಿ ಹಿಂಗೆ ಮಾಡಿ ಡಿಗ್ರಿ ಬಂತು. ಡಾಕ್ಟ್ರೇಟ್ ಇನ್ ಎದ್ರಾಗ? ಪಾಕಶಾಸ್ತ್ರದ.
ಅದು ಅಂಥದ ಭೂಮಿ. ಏನು ಮನುಷ್ಯ, ಏನು ಮನುಷ್ಯ, ಸುಮ್ಮನೆ ಕೂಡಿಸ್ದ ಹೆಸರು ಅವಂದು, ಮಾಡೋರು ನಾವು, ಹೋಗಲಿ ಬಿಡು ಮನುಷ್ಯ ಸಣ್ಣವಾದಾನ ಅಂಥದ್ದು ಸುಮ್ಮನೆ ಅದ. ಒಂದು ವೇಳೆ ಅದು ಏನಾದರೂ ಹಿಂಗೆ ಲಕ್ಷ್ಯ ಕೊಟ್ಟಿತು ಅಂದರೆ ಜಗತ್ತು ಬದುಕೀತೇನು? ಜಗತ್ತು ಬದುಕೀತೇನು? ನಾನು ಸಿಹಿ ಮಾಡೋದಿಲ್ಲ, ನಾನು ಹುಳಿ ತರೋದಿಲ್ಲ, ಹೀಗೇನಾದರೂ ಭೂಮಿ ಅಂದುತು ಅಂದರೆ ಎಲ್ಲ ರಸಗಳೇ ಹೋದವು. ಕರ್ತಾರನ ಕಮ್ಮಟ, ಬಾಣಸದ ಮನೆ, ಇದು ಅಡಿಗೆ ಮನೆ. ಜಗತ್ತ ದೇವನ ಅಡಿಗೆ ಮನೆ. ದೇವ ಮಾಡ್ತಾ ಇರೋದು ಎಷ್ಟು ಪ್ರಯೋಗ ಇಲ್ಲೇ. ಎಷ್ಟು ಥರದ ಹಣ್ಣುಗಳದಾವ ಜಗತ್ತಿನಲ್ಲಿ, ಒಂದು ಎರಡು ಹೇಳಿ. ಇಷ್ಟೆಲ್ಲ ವೈವಿಧ್ಯತೆ ಯಾರು ಮಾಡಿದ್ದು? ಅಲ್ಲಮ ಪ್ರಭುಗಳು ಹೇಳ್ತಾರೆ, ಪರಮಾತ್ಮ ಈತ ಪಾಕಶಾಸ್ತ್ರೀಯ, ದೇವ ಕರ್ಮಶಾಲಾದ ಕಾರ್ಮಿಕ, ಕೆಲಸ ಮಾಡ್ತಾನ ದೇವರು. ಪಾಕಶಾಸ್ತ್ರ ಇಷ್ಟೆಲ್ಲ ಧಾನ್ಯಗಳಲ್ಲಿ ಏನೇನು ತುಂಬ್ತಾನ, ಇದರಲ್ಲಿ ಬೇರೆದಾಗ ಏನೇನು ಎಂಥೆಂಥ ಪದಾರ್ಥ ಇಲ್ಲೇನು ಬಟಾಟಿ ಅದ, ಆ ಬಳಿಕ ನೀವೆಲ್ಲ ತಿಂತೀರಲ್ಲ ಎಂತೆಂಥವು ಗೆಣಸ, ಅದು ಇದು ಗಡ್ಡೆ ಎಲ್ಲ ಮಾಡಿದ್ಯಾರು? ಸ್ವಲ್ಪ ವಿಚಾರ ಮಾಡು ಮನುಷ್ಯನೇ. ಬಾಣಸದ ಮನೆ, ಅಚ್ಚಿನ ಮೊಳೆ, ಆ ಬಳಿಕ ನಿಮ್ಮಂಗ ನಿಮ್ಮ ಮಕ್ಕಳು ಅದೇ ಆಕಾರ. ಇದನ್ನು ಮಾಡೋರು ಯಾರು? ಪ್ರಾಣಿಗಳನ್ನು ಮಾಡಿದವ್ರು ಯಾರು? ಶರೀರಗಳನ್ನು ಯಾರು ಮಾಡ್ಯಾರು? ಎಷ್ಟು ಥರದ ಶರೀರಗಳು, ಒಂದರ ರಂಗ ಒಂದಿಲ್ಲ, ಒಂದರ ಬಣ್ಣ ಇನ್ನೊಂದಕ್ಕಿಲ್ಲ, ಒಂದರ ಆಕಾರ ಇನ್ನೊಂದಕ್ಕಿಲ್ಲ. ಸ್ವಲ್ಪ ಬದಲ 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 ಬದಲ. ಇಷ್ಟು ಲಕ್ಷಗಟ್ಟಲೆ ಪ್ರಾಣಿಗಳದಾವ. ಆ ಪ್ರಾಣಿಗಳೆಲ್ಲ ಬೇರೆ ಬೇರೆ ಬೇರೆ, ಎಷ್ಟು ಪ್ರಕಾರ. ಸಣ್ಣದಾವ, ದೊಡ್ಡ ಅದಾವ, ಹಿಂಗೆ ನಡೀತಾವ, ಹಂಗೆ ನಡೀತಾವ. ನಮಗೆ ಎರಡು ಕಾಲ ಎಲ್ಲೇನು? ಕೆಲವಕ್ಕೆ ಸೆಂಟಿಪೀಡ್ ಅಂತ ಅದಾವ, ಅದಕ್ಕೆ 100 ಕಾಲ. ಮಿಲಿಪೀಡ್ ಅಂತ ಅದಾವ, ಅದಕ್ಕೆ 1000 ಕಾಲ. ಏನು ಮಜಾ ಮಾಡಿದಾರ, ಎಷ್ಟು ಆಶ್ಚರ್ಯದ. ಮತ್ತಿದೆಲ್ಲ ಅಚ್ಚಿನ ಮೊಳೆ, ಮತ್ತು ಒಂದು ಉಳ್ದಂಗೆ ಅದರದ್ದು ಮುಂದಿನ ಹುಳಗಳು ಹಂಗೆ. ಅದಕ್ಕೆ 100, ಇದಕ್ಕೂ 100 ಕಾಲು, ಅದರ ಮುಂದಿಂದಕ್ಕೂ 100 ಕಾಲು. ಎಷ್ಟು ಮಜಾ ನಡೆದದ ಜಗತ್ತಿನಾಗ. ಸ್ವಲ್ಪ ಯೋಚನಾ ಮಾಡೋ ಮನುಷ್ಯನೇ, ಕಣ್ಣು ಮುಚ್ಚಿ ಬದುಕಬೇಡ. ಜಗತ್ತಿನಲ್ಲಿ ಎಲ್ಲ ಕಡೆ ಅತ್ಯದ್ಭುತ ಕೆಲಸ ನಡೀತಾ ಅದ. ಇದು ಅಚ್ಚಿನ ಮೊಳೆ. ಆನೆಗಳನ್ನು ತಯಾರು ಮಾಡಿದರು ಇಲ್ಲ, ಒಂಟಿಗಳು ಹಂಗೆ, ಆನೆಗಳು ಹಿಂಗೆ. ಆನೆಗಳದ್ದು ತೆಳಗ, ಒಂಟಿದು ಮ್ಯಾಲ. ಎಷ್ಟು ಮಜಾ ಇಲ್ಲ ಹೇಳಿ. ನಮ್ಮದು ನಡುವ, ಅದು ಉದ್ದೂ ಇಲ್ಲ ಕೆಳಗೂ ಇಲ್ಲ, ಸುಮ್ಮನೆ ಹಿಂಗೆ. ಏನು ಮಜಾ ಅದ. ಕೆಲವಕ್ಕೆ 1000 ಕಣ್ಣುಗಳು, ನಮಗೆ 2. ಕೆಲವಕ್ಕೆ ಕಣ್ಣನೇ ಇಲ್ಲ, ಬದುಕ್ಯಾವ. ಎಷ್ಟು ವಿಚಿತ್ರದ. ಇಷ್ಟೆಲ್ಲ ವೈವಿಧ್ಯ ಜೀವಿತ ದೇಹಗಳನ್ನು ತಯಾರು ಮಾಡಿದರಲ್ಲ, ಯಾರು ಇಷ್ಟೆಲ್ಲ ನಡೀತಾ ಇರೋದು ಹೇಗೆ? ಕರ್ತಾರನ ಕಮ್ಮಟ, ಬಾಣಸದ ಮನೆ, ಅಚ್ಚಿನ ಮೊಳೆ. 3 ಇದನ್ನು ಹೇಳಿದವರು ಈಗಿನವರು ಅಲ್ಲ ಅಷ್ಟೇ. ಆವಾಗ ಇಡೀ ಜಗತ್ತನ್ನು ಅಲ್ಲಮ ಪ್ರಭು ನೋಡುವ ದೃಷ್ಟಿ, ನೋಡುವ ರೀತಿ ಜಗತ್ತಿನತ್ತ. ದೇವನ ಇದು ಕಾರ್ಯಶಾಲಾ. ಇಲ್ಲಿ ದೇವರು ಕೆಲಸ ಮಾಡ್ಕೋತದಾನ. ಕಾರ್ಯಶಾಲಾ ಅಂದರೆ ಈಗದ ಅಲ್ಲ, ಒಬ್ಬ ಶಿಲ್ಪ ಕಟಿತಾ ಇರ್ತಾನೆ.
ಒಬ್ಬ ಬಡಿಗ ಕೆತ್ತಾ ಇರ್ತಾನೆ. ಇವೆಲ್ಲ ನಡೀತಾವಲ್ಲ, ಇವು ಕಾರ್ಯಶಾಲ ಆಗ. ಹಾಗೆ ಈ ಜಗತ್ತಿನಲ್ಲಿ ಎಲ್ಲ ನಡೀತಾವೆ. ನೀರು ತರೋದು, ಆಕಾಶದಾಗ ತರೋದು, ಕೆಳಗೆ ಸುರಿಸೋದು, ಮತ್ತು ಒಯ್ಯೋದು, ಸ್ವಚ್ಛ ಮಾಡೋದು ಎಲ್ಲ ನಡೆದಲ್ಲೇನು? ಎಲ್ಲ ವಿಶ್ವದಲ್ಲಿ ನಡೀತಾ ಇದೆ. ಬರೇ ಭೂಮಂಡಲ ಅಲ್ಲ, ಜಗತ್ತಿನ ಎಷ್ಟೆಷ್ಟು ಭೂಮಂಡಲಗಳದಾವ, ಎಲ್ಲ ಕಡೆ ನಡೀತಾ ಇದ್ದ ಕೆಲಸ. ಇಷ್ಟೆಲ್ಲ ಕಾರ್ಯ ಮಾಡುವಂಥ ಭಗವಂತನಿಗೆ ಕರ್ತ ಅಂತ ಕರೀತಾರೆ. ಕರ್ತ ಆತ. ದೇವರು ದೇವನ ಕಾರ್ಯಶಾಲಾ ಜಗತ್ತೆಲ್ಲ. ಎಲ್ಲೇನು ಈಗ ಸೂರ್ಯ ಏನ ಅದರ ರಚನಾ ಹೆಂಗದ? ಒಮ್ಮೇನು ದೀಪ ಹಚ್ಚಿಬಿಟ್ಟಾನ ದೇವರು, ಅದು ಉರಿತಾನೆ ಅದ, ಇನ್ನ ಉರಿತಾದ, ಎಷ್ಟು ಕಡಿಮಿಲ್ಲ. ಹೆಂಗಿರಬೇಕು ಹೇಳಿ? ನಮ್ಮ ದೀಪಗಳು ಯಾವಾಗ ಹೋಗ್ತಾವ ಗೊತ್ತಿಲ್ಲ. ಇಲ್ಲೇ ಯಾವಾಗ ಹೋಗ್ತಾವ ಗೊತ್ತಿಲ್ಲ. ಹಿಂಗೆ ಬರ್ತಾವ, ಹೋಗೇ ಬಿಡ್ತಾವ. ಆದರೆ ಅಲ್ಲಿ ಹಚ್ಚಿದ್ದು ಒಂದು ದಿವಸ ಕಡಿಮೆ ಆಗಿಲ್ಲ. ಎಷ್ಟು ಆಶ್ಚರ್ಯದ ನೋಡು ಮನುಷ್ಯನೇ, ನೀನೇ ದೊಡ್ಡವ ಅಂತ ಹೇಳ್ಕೋತೀಯಲ್ಲ, ಎಲ್ಲಿ ನೀನು? ಸ್ವಲ್ಪ ಕೃತಜ್ಞತಾ ಇರಲಿ, ಸ್ವಲ್ಪ ತಿಳುವಳಿಕೆ ಇರಲಿ. ಜಗತ್ತು ಯಾರಿಂದ ನಡೆದದ, ಹೇಗೆ ನಡೆದದ, ಎಷ್ಟು ಅದ್ಭುತವಾಗಿ ನಡೆದದ, ಅದರ ಮೇಲೆ ನೀನು ಹೆಂಗೆ ಬದುಕ್ತಾ ಇದೆ, ಇದೆಲ್ಲ ಗೊತ್ತಿರಲಿ ಮನುಷ್ಯನೇ. ಬಾಣಸದ ಮನೆ ಅಚ್ಚಿನ ಮೊಳೆ, ತನು ಮನ ಧನಗಳೆಲ್ಲವೂ ನಮ್ಮ ಗುಹೇಶ್ವರಲಿಂಗದ ಸ್ವಮ್ಮು. ಮತ್ತಿದರ ಮಾಲೀಕ ಯಾರು? ಇದನ್ನು ನಿರ್ಮಾಣ ಮಾಡಿದವ ಯಾರು? ಮಾಲೀಕ ಯಾರು? ಗುಹೇಶ್ವರ ಲಿಂಗದ ಸ್ವಮ್ಮು. ಇವೆಲ್ಲ ವಸ್ತುಗಳು ಅವನವು. ಯಾವ ಮಾಡ್ತಾನೆ ಅವನವು. ಈ ಭೂಮಿಯನ್ನು ಯಾರ ಮಾಡಿದರೋ ಅವ ಭೂಮಿಯ ಮಾಲೀಕ. ನಾಳೆ ಬನ್ನಿ.